ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮಿಳಿನಲ್ಲಿ ನೋಡಿ ಕ್ಲಿಕ್ ಮಾಡಿದ ಹಾಗೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭೂಗೋಳಶಾಸ್ತ್ರದ ಕುರಿತು ಈಗಾಗಲೇ ಅನೇಕ ಅಧ್ಯಾಯಗಳನ್ನ ನಾವು ನಮ್ಮ ಚಾನಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದರಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡಕ್ ಹೊರಟಿರುವಂತಹ ಅಧ್ಯಯನ ಯಾವುದು ಅಂದ್ರೆ ಮಣ್ಣುಗಳು, ಸಾಯಿಲ್ಸ್. ಕರ್ನಾಟಕ ಸಾಯಿಲ್ಸ್, ಕರ್ನಾಟಕದ ಮಣ್ಣುಗಳು. ಯಾವ ರೀತಿಯಾದಂತಹ ಕರ್ನಾಟಕದ ಮಣ್ಣು ರಚನೆಯಾಗಿದೆ, ಮಣ್ಣು ಅಂದ್ರೆ ಏನು, ಈ ಮಣ್ಣಿನ ಅಧ್ಯಾಯದಲ್ಲಿ ಪರೀಕ್ಷೆ ದೃಷ್ಟಿಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂತಹ ಹಲವಾರು ಸಂಗತಿಗಳನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬೇಕಾದಂತಹ ಎಲ್ಲ ಉಪಯುಕ್ತವಾದಂತಹ ಕ್ಲಾಸ್ಗಳು ಇಲ್ಲಿ ದೊರೆತಿರುತ್ತವೆ. ಮತ್ತೆ ಡಿಗ್ರಿ ವಿಡಿಯೋಗಳು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಎಲ್ಲ ಒಂದು ಒಟ್ಟು ಎಜುಕೇಶನ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಗಳು ನಮ್ಮ ಚಾನಲ್ ಅಲ್ಲಿ ದೊರೆತಿರ್ತವೆ ಅಂತ ಅನ್ನುತ್ತಾ ತಡ ಮಾಡದೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದೇ ಮಣ್ಣುಗಳು. ಮಣ್ಣು ಅಂದ್ರೆ ಏನು, ಮಣ್ಣು ಯಾವ ರೀತಿ ರಚನೆ ಆಯಿತು, ಈ ಭೂಮಿಯಲ್ಲಿ ಮಣ್ಣು ಹುಟ್ಟಲಿಕ್ಕೆ ಕಾರಣ ಏನು, ಮಣ್ಣಿನ ಮೂಲ ರೂಪನೇ ಏನು ಅಂದ್ರೆ ಶಿಲೆ. ಮಣ್ಣಿನ ಮೂಲ ರೂಪ ಅಂದ್ರೆ ಈ ಮಣ್ಣು ಮೃದುವಾಗಿರ್ತದೆ, ಪುಡಿ ಪುಡಿಯಾಗಿರ್ತದೆ. ಆ ಮಣ್ಣು ಯಾವುದರಿಂದ ರಚನೆಯಾಗಿದೆ ಅಂದ್ರೆ ಶಿಲೆಯಿಂದ ರಚನೆಯಾಗಿದೆ. ಇದು ಹೆಂಗ್ರಿ, ಶಿಲೆಯಿಂದ ರಚನೆ ಯಾವ ರೀತಿಯಾಗಿದೆ, ನಾವು ಹೆಂಗ್ ನಂಬೇಕಂತ ಅನ್ನೋದಾದ್ರೆ, ಶಿಲೆ ಇದು ಭೂಮಿ ಬಿಲಿಯನ್ ವರ್ಷಗಳ ಹಿಂದೆನೆ ರಚನೆಯಾದಂಥದ್ದು. ಈ ಭೂಮಿ ರಚನೆಯಾದಾಗ ಇಲ್ಲಿ ಯಾವುದೇ ಜೀವಿಗಳಿರ್ಲಿಲ್ಲ, ಏನೂ ಇರಲಿಲ್ಲ. ಬರೀ ಶಿಲೆಗಳಿಂದ ಆವೃತವಾದಂತಹ ಭೂಮಿ ಮೇಲೆ ಮಳೆ, ಗಾಳಿ, ಬಿಸಿಲು ಹೊಡೆದು 100 ವರ್ಷ, ಲಕ್ಷ ವರ್ಷಗಳು ಕಳೆದು ಆ ಶಿಲೆಗಳು ಕರಗಿ ಮಣ್ಣಿನ ರೂಪಕ್ಕೆ ಬಂದಿವೆ. ಅಂದರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಮಣ್ಣು ಎಂದರೆ ಮಣ್ಣಿನ ರೂಪ ಶಿಲೆ. ಈ ಭೂಮಿಯ ಮೇಲಿನ ಶಿಲಾಪದರವೇ ಮಣ್ಣು ಅಂತ ನಾವು ಸಾಮಾನ್ಯವಾಗಿ ಹೇಳಬಹುದು. ಹಾಗಾದ್ರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನಂತಾರೆ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾವು ಫೆಡಾಲಜಿ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಕೇಳಬಹುದು, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂದ್ರೆ ಫೆಡಾಲಜಿ. ಅದೇ ರೀತಿ ಶೀತಲೀಕರಣ ಅಂದ್ರೆ ಏನು, ನಾನೇನು ಹೇಳಿದೆ, ಶಿಲೆಗಳು ಶೀತಲೀಕರಣವಾಗಿ ಮಣ್ಣು ಆಗಿದೆ ಅಂತ ಹೇಳಿದೆ. ಅಂದ್ರೆ ಶೀತಲೀಕರಣ ಅಂದ್ರೆ ಏನು ಅಂದ್ರೆ ಕಲ್ಲು ಮಣ್ಣಾಗುವಂತ ಪ್ರೊಸೆಸ್ಗೆ, ಕಲ್ಲಿನಿಂದ ಮಣ್ಣಾಗುವ ಅಂದ್ರೆ ಶಿಲೆಯಿಂದ ಮಣ್ಣಾಗುವಂತಹ ಪ್ರೊಸೆಸ್ಗೆ ಏನಂತಾರೆ ಅಂದ್ರೆ ಶೀತಲೀಕರಣ ಅಂತಾರೆ. ಈ ಶೀತಲೀಕರಣ ನಡಿಬೇಕಂದ್ರೆ ಕನಿಷ್ಠ 100 ವರ್ಷಗಳು ಬೇಕು. ಗರಿಷ್ಠ 1,00,000 ವರ್ಷದವರೆಗೆ ಈ ಶೀತಲೀಕರಣ ಅನ್ನುವಂಥ ಪ್ರೊಸೆಸ್ ನಡೆಯುತ್ತೆ. ಅಂದ್ರೆ ಒಂದು ಶಿಲೆ ಪೂರ್ತಿಯಾಗಿ ಕರಗಬೇಕು ಅಂದ್ರೆ ಕನಿಷ್ಠ 100 ವರ್ಷ ಆದ್ರೂ ಅಲ್ಲಿ ಬೇಕು ಆ ಶೀತಲೀಕರಣ ನಡೆಯುವಂತ ಪ್ರೊಸೆಸ್ಗೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಈ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಫೆಟ್ರಾಲಜಿ ಅಂತ ಕರೀತಾರೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಫೆಡಾಲಜಿ ಅಂತ ಕರೆದ್ರೆ, ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಫೆಟ್ರಾಲಜಿ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಮಣ್ಣಿನ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದಲ್ಲಿ ಮಣ್ಣಿನ ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲಲ್ಲಿದೆ. ಆ ಮಧ್ಯಪ್ರದೇಶದ ಭೂಪಾಲಲ್ಲಿ ಭಾರತ ಮಣ್ಣಿನ ಸಂಶೋಧನಾ ಕೇಂದ್ರದ ಶಾಖೆಗಳು ನಮ್ಮ ಕರ್ನಾಟಕದಲ್ಲಿ 2 ಇವೆ. ಅವೇ ಒಂದು ಹೆಬ್ಬಾಳದಲ್ಲಿದೆ, ಇನ್ನೊಂದು ಬಳ್ಳಾರಿಯಲ್ಲಿ. ಈ ಕರ್ನಾಟಕದಲ್ಲಿ ಮಣ್ಣಿನ ಸಂಶೋಧನಾ ಕೇಂದ್ರದ ಬಳ್ಳಾರಿಯಲ್ಲಿ ಮತ್ತು ಹೆಬ್ಬಾಳದಲ್ಲಿ ಶಾಖೆಗಳಿದೆ ಅಂತ ಹೇಳ್ಬೋದು. ಇನ್ನ ಮಣ್ಣಿನ ಕಣಗಳನ್ನ ಅಳತೆ ಮಾಡುವಂತ ಅಂದ್ರೆ ಈಗ ಏನು ಒಂದು ಮಣ್ಣಿನ ಕಣವನ್ನ ತೆಗೆದುಕೊಂಡು ಅದನ್ನ ಯಾವ ಅಳತೆ ಮಾಡುವಂತ ಸ್ಕೇಲ್ ಯಾವುದು ಅಂದ್ರೆ ವೆಂಟ್ ವರ್ತ್ ಸ್ಕೇಲ್ ನಿಂದ ಮಣ್ಣಿನ ಕಣಗಳನ್ನ ಅಳತೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮಣ್ಣಿನಲ್ಲಿ ಇರುವಂತಹ ಆಮ್ಲ ಯಾವುದು ಅಂದ್ರೆ ಹ್ಯೂಮಿಕ್ ಆಮ್ಲ. ಮಣ್ಣಿನಲ್ಲಿ ಇರುವಂತಹ ಆಮ್ಲನೇ ಯಾವುದು ಅಂದ್ರೆ ಹ್ಯೂಮಿಕ್ ಆಮ್ಲ. ಇನ್ನು ನಮ್ಮ ಮಳೆ ಬಂದಾಗ ಮಣ್ಣು ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಒಂದು ಸುಮಧುರವಾದಂತ ಸ್ಮೆಲ್ ಬರುತ್ತೆ. ಆ ಮಳೆ ಬಂದಾಗ ಮಣ್ಣಿನಿಂದ ಸುಮಧುರ ಬರುವಂತ ವಾಸನೆಗೆ ಕಾರಣವಾದಂತ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಸೈಟೋಮೈಕೋಟಾ ಎನ್ನುವಂತ ಬ್ಯಾಕ್ಟೀರಿಯಾದಿಂದ ಮಣ್ಣು ಮಳೆ ಬಂದಾಗ ಈ ಬ್ಯಾಕ್ಟೀರಿಯಾ ರಿಲೀಸ್ ಆಗಿ ಆ ರೀತಿಯಾದಂತ ವಾಸನೆ ಅಂದ್ರೆ ಒಂದು ಸುಮಧುರವಾದಂತ ವಾಸನೆಯನ್ನ ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ವಿಶ್ವ ಮಣ್ಣಿನ ದಿನವನ್ನ ಡಿಸೆಂಬರ್ 5ರಂದು ಆಚರಿಸ್ತಾರೆ. ವಿಶ್ವ ಮಣ್ಣಿನ ದಿನವನ್ನ ಡಿಸೆಂಬರ್ 5ರಂದು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಶಿಲಾಚೂರುಗಳ ವೈಜ್ಞಾನಿಕ ಅಧ್ಯಯನ ಅಂದ್ರೆ ಶಿಲೆಗಳ ಬಗ್ಗೆ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಏನಂತಾರೆ ಅಂದ್ರೆ ಎಡೆಫಾಲಜಿ ಅಂತ ಕರೀತಾರೆ. ಮಣ್ಣಿನ ಬಗ್ಗೆ ಫೆಟ್ರಾಲಜಿ, ಮಣ್ಣಿನ ಬಗ್ಗೆ ಫೆಡಾಲಜಿ, ಶಿಲೆಗಳ ಬಗ್ಗೆ ಫೆಟ್ರಾಲಜಿ. ಇನ್ನು ಶಿಲೆಗಳ ಕಣಗಳ ವೈಜ್ಞಾನಿಕ ಬಗ್ಗೆ ಅಧ್ಯಯನ ಮಾಡುವುದು ಎಡೆಫಾಲಜಿ. ಮಣ್ಣಿನ ಕಣಗಳ ಸಾಂದ್ರತೆಯನ್ನು ಅಳತೆ ಮಾಡುವ ಸ್ಕೇಲ್ ವೆಂಟ್ ವರ್ತ್ ಸ್ಕೇಲ್ ಅಂತ. ಈ ರೀತಿ ಎಲ್ಲ ವಿಷಯಗಳನ್ನ ನಾವು ನೆನಪಿಟ್ಕೋಬೇಕು. ಮಣ್ಣಿನ ಬಗ್ಗೆ ಕೇಳುವಂತ ಪ್ರಶ್ನೆಗಳು ಇವೆಲ್ಲ ಆಗಿದೆ ಅಂತ ಹೇಳ್ಬೋದು.
ಮಣ್ಣಿನಲ್ಲಿರ್ತಕ್ಕಂತಹ pH ಮೌಲ್ಯ 7ಕ್ಕಿಂತ ಹೆಚ್ಚಿದ್ರೆ ಅದನ್ನ ಕ್ಷಾರೀಯವಾಗಿರುತ್ತೆ. ಆ ಮಣ್ಣು ಕ್ಷಾರೀಯವಾಗಿರುತ್ತೆ. ಅಂದ್ರೆ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ರೆ ಕ್ಷಾರೀಯವಾಗಿರುತ್ತೆ. 7ಕ್ಕಿಂತ ಕಡಿಮೆ ಆಗಿದ್ರೆ ಅದು ಆ ಮಣ್ಣು ಆಮ್ಲೀಯವಾಗಿರುತ್ತೆ. ಹಾಗಾದ್ರೆ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಮಣ್ಣನ್ನ ಯಾವ ರೀತಿಯಾಗಿ pH ಮೌಲ್ಯವನ್ನು ಯಾವ ರೀತಿ ಅಳತೆ ಮಾಡ್ತಾರೆ ಅನ್ನೋದಾದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಹೈಡ್ರೋಜನ್ ಸಾಂದ್ರತೆಯ ಪ್ರಮಾಣದಲ್ಲಿ ಮಣ್ಣಿನ pH ಮೌಲ್ಯವನ್ನು ಅಳತೆ ಮಾಡ್ತಾರೆ ಅಂತ ಹೇಳ್ಬೋದು. 7ಕ್ಕಿಂತ ಹೆಚ್ಚಾಗಿದ್ರೆ ಅದು ಕ್ಷಾರೀಯವಾಗಿರುತ್ತೆ, 7ಕ್ಕಿಂತ ಕಡಿಮೆ ಆಗಿದ್ರೆ ಅದು ಆಮ್ಲೀಯವಾಗಿರುತ್ತೆ ಅಂತ ಹೇಳ್ಬೋದು pH ಮೌಲ್ಯ. ಹಾಗಾದ್ರೆ ಈ ಮಣ್ಣು, ಯಾವ ಮಣ್ಣು ಶುದ್ಧವಾದ ಮಣ್ಣು ಅಂದ್ರೆ, ಶುದ್ಧವಾದ ಮಣ್ಣು ಯಾವುದು ಅಂದ್ರೆ ಹ್ಯೂಮಿಕ್ ಮಣ್ಣು. ಹ್ಯೂಮಿಕ್ ಎನ್ನುವಂತ ಆಮ್ಲದಿಂದ ಕೂಡಿರ್ತಕ್ಕಂಥ ಮಣ್ಣೆ ಏನಾಗಿರುತ್ತೆ ಅಂದ್ರೆ ಶುದ್ಧವಾದ ಮಣ್ಣು ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವುದಾದ್ರೆ, ನಮ್ಮ ಕರ್ನಾಟಕದಲ್ಲಿ ವಿವಿಧ ರೀತಿಯಾದಂತಹ ವಾಯುಗುಣವನ್ನು ನೋಡಿದ್ವಿ, ವಿವಿಧ ರೀತಿಯ ಭೌಗೋಳಿಕ ಇತಿಹಾಸವನ್ನ ನೋಡಿದೀವಿ, ವಿಧವಾದಂತಹ ನೈಸರ್ಗಿಕ ಸಂಪನ್ಮೂಲ ನೋಡಿದೀವಿ. ಅದೇ ಅಷ್ಟೇ ಯಾಕೆ ವಿವಿಧ ಶಿಲೆಗಳಲ್ಲೂ ಇದೆ. ಒಂದೊಂದು ಸ್ಥಳದಲ್ಲಿ ಒಂದೊಂದು ಶಿಲೆ, ಒಂದೊಂದು ಸ್ಥಳದಲ್ಲಿ ಒಂದೊಂದು ಶಿಲೆ ಇದ್ದರಿಂದ ಮಣ್ಣಲ್ಲೂ ಕೂಡ ವಿವಿಧ ವಿಧಗಳನ್ನ ನಾವು ನೋಡಬಹುದು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಮಣ್ಣಿನ ವಿಧಗಳು ಎಷ್ಟು ಅಂದ್ರೆ 4. ಕರ್ನಾಟಕದಲ್ಲಿರ್ತಕ್ಕಂತಹ 4 ಮಣ್ಣುಗಳ ಬಗ್ಗೆ ನೋಡೋದಾದ್ರೆ, ಒಂದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಮಣ್ಣು ಎನ್ನುವಂತ 4 ವಿಧಗಳನ್ನ ನಾವು ಮಣ್ಣಿನಲ್ಲಿ ನೋಡಬಹುದು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಈ ಮಣ್ಣುಗಳ ಬಗ್ಗೆ ಒಂದೊಂದನ್ನ ಯಾವ ಜಿಲ್ಲೆ ಒಂದೊಂದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಣ್ಣಿದೆ, ಈ ಮಣ್ಣಿನಲ್ಲಿ ಆಗುವಂತ ಮಳೆಯ ಪ್ರಮಾಣ ಎಷ್ಟು, ಈ ಮಣ್ಣಿನಲ್ಲಿ ಅಂತ ಬೆಳೆಯುವಂತ ಬೆಳೆಗಳು ಯಾವುವು ಅನ್ನೋದನ್ನ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುತ್ತಾ ಹೋಗೋಣ ಬನ್ನಿ. ಈಗ ನಾವು ಮೊದಲನೇ ಮಣ್ಣು ಯಾವುದು ಅಂದ್ರೆ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಈ ಕಪ್ಪು ಮಣ್ಣಿನ ಅಂಶದ ಬಗ್ಗೆ, ಕಪ್ಪು ಮಣ್ಣಿನ ವಿಷಯದ ಬಗ್ಗೆ, ಕಪ್ಪು ಮಣ್ಣಿನ ಬಗ್ಗೆ ನೋಡಿಕೊಳ್ಳುತ್ತಾ ಹೋಗುವುದಾದರೆ, ಕರ್ನಾಟಕದ ಭೂಪ್ರದೇಶದ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನ ನಾವು ನೋಡಬಹುದು. 41%. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 41% ಕಪ್ಪು ಮಣ್ಣಿದೆ. ಇದು ಅತಿ ಹೆಚ್ಚು ಸ್ಥಾನದಲ್ಲಿದ್ದಂತಹ 2ನೇ ಸ್ಥಾನದಲ್ಲಿ ಕಪ್ಪು ಮಣ್ಣನ್ನ ನಾವು ನೋಡಬಹುದು. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಕೆಂಪು ಮಣ್ಣಿದೆ. ಆ ಕೆಂಪು ಮಣ್ಣನ್ನ ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿ ಬರುವುದು ಯಾವುದಂದ್ರೆ ಈ ಕಪ್ಪು ಮಣ್ಣು ಅಂತ ಹೇಳ್ಬೋದು, ಬ್ಲ್ಯಾಕ್ ಸಾಯಿಲ್ ಅಂತ ಹೇಳ್ಬೋದು. ಈ ಮಣ್ಣು ಅತಿ ಹೆಚ್ಚಾಗಿ ಯಾವ ಭಾಗದಲ್ಲಿ ಕಂಡು ಬರುತ್ತಂದ್ರೆ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಕಪ್ಪು ಮಣ್ಣು ಕಂಡು ಬರುತ್ತದೆ. ನಾನು ಆಗ್ಲೇ ಹೇಳಿದೆ, ಮಣ್ಣು ತಯಾರಾಗೋದಕ್ಕೆ ಏನು ಬೇಕು, ಶಿಲೆ ಬೇಕು ಅಂತ ಹೇಳಿದೆ. ಹಾಗಾದ್ರೆ ನಾವು ಶಿಲೆಗಳಲ್ಲಿಯೂ ನಾನಾ ತರವಾದಂತಹ ಶಿಲೆಗಳನ್ನ ನೋಡಬಹುದು. ಹಾಗಾದ್ರೆ ಈ ಕಪ್ಪು ಮಣ್ಣು ಯಾವ ಶಿಲೆಯಿಂದ ತಯಾರಾಯಿತು ಅಂದ್ರೆ ಬಸಾಲ್ಟ್ ಶಿಲೆಯಿಂದ. ಕಪ್ಪು ಮಣ್ಣು ತಯಾರಾಗುವುದು ಅಥವಾ ಕಪ್ಪು ಮಣ್ಣು ತಯಾರಾಗಲು ಅಂತ ಕಾರಣವಾದ ಶಿಲೆ ಯಾವುದು ಅಂದ್ರೆ ಬಸಾಲ್ಟ್ ಶಿಲೆ ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ 2 ವಸ್ತುಗಳು, 2 ಎಲಿಮೆಂಟ್ಸ್ಗಳು ಹೆಚ್ಚಾಗಿ ಕಂಡು ಬರುತ್ತೆ. ಒಂದು ಅಲ್ಯೂಮಿನಿಯಂ ಮತ್ತು ಇನ್ನೊಂದು ಮ್ಯಾಗ್ನೀಷಿಯಂ. ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ಎಲಿಮೆಂಟ್ಸ್ಗಳು ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ದೊರೆಯುತ್ತದೆ ಅಂತ ನಾವು ಹೇಳಬಹುದು. ಈ ಕಪ್ಪು ಮಣ್ಣನ್ನ ಇತರ ಹೆಸರುಗಳಿಂದನೂ ಕರೀತಾರೆ. ಅಂದ್ರೆ ಇದನ್ನ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ ಅಂತ ಕರೆಯದೆ ಇದಕ್ಕೆ 5 ಹೆಸರುಗಳಿಂದ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಮತ್ತು ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಹೆಸರಿನಿಂದ ಕರೀತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಮಣ್ಣಿಗೆ ಕರೆಯುವಂತ ಹೆಸರಿಗೆ ಒಂದು ಕೋಡ್ ಇದೆ. ಅದೇ ಏನು ಅಂದ್ರೆ ಹರೇ ಎ ಅಲ್ಲ ಬಿಸ್ಮಿಲ್ಲಾ. ಅಂದ್ರೆ ಈ ಒಂದು ಸೆಂಟೆನ್ಸ್ ಅನ್ನ ನೆನಪಿಟ್ಕೊಂಡ್ರೆ, ಹರೇ ಎ ಅಲ್ಲ ಬಿಸ್ಮಿಲ್ಲಾ ಅನ್ನುವಂತ ಸೆಂಟೆನ್ಸ್ ಅನ್ನ ನೆನಪಿಟ್ಕೊಂಡ್ರೆ ಈ ಕಪ್ಪು ಮಣ್ಣು ಕರೆಯುವಂತಹ 5 ಹೆಸರುಗಳು ನೆನಪಿರುತ್ತೆ. ಹ ಅಂದ್ರೆ ಹತ್ತಿ ಮಣ್ಣು, ರೇ ಅಂದ್ರೆ ರೆಗಾರ್ ಮಣ್ಣು, ನೆಕ್ಸ್ಟ್ ಎ ಅಂದ್ರೆ ಎರೆ ಮಣ್ಣು, ಲಾ ಅಂದ್ರೆ ಲಾವಾ ಮಣ್ಣು, ಬಿ ಅಂದ್ರೆ ಬಿರುಕು ಬಿಡುವ ಮಣ್ಣು. ಈ ರೀತಿಯಾಗಿ ಅಂದ್ರೆ ಹತ್ತಿ ಮಣ್ಣು, ರೆಗಾರ್ ಮಣ್ಣು, ಲಾವಾ ಮಣ್ಣು, ಬಿರುಕು ಬಿಡುವ ಮಣ್ಣು, ಎರೆ ಮಣ್ಣು ಅನ್ನುವಂತ 5 ಹೆಸರುಗಳಿಂದ ಈ ಮಣ್ಣನ್ನ ಕರೀತಾರೆ. ಆದ್ರೆ ಇದೇ ಮಣ್ಣನ್ನ ಜಾಗತಿಕ ಮಟ್ಟಕ್ಕೆ ತಗೊಂಡ್ರೆ, ಅಂದ್ರೆ ವಿಶ್ವದಾದ್ಯಂತ ಈ ಮಣ್ಣು ಕಂಡು ಬಂದ್ರೆ ಅದಕ್ಕೆ ಏನಂತಾರೆ ಅಂದ್ರೆ ಜೋರ್ನೋಜಿಮ್ ಅಥವಾ ಜಾಮ್ ಮಣ್ಣು ಅಂತಾರೆ. ಜೋರ್ನೋಜಿಮ್ ಮಣ್ಣು ಅಥವಾ ಜಾಮ್ ಸಾಯಿಲ್ ಅಂತ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಹೆಸರು. ನಮ್ಮ ಕರ್ನಾಟಕದಲ್ಲಿ ಕಪ್ಪು ಮಣ್ಣಾಗದೆ 5 ಹೆಸರಿನಿಂದ ಕರೀತಾರೆ. ಜಾಗತಿಕ ಮಟ್ಟದಲ್ಲಿ ಹೋದ್ರೆ ಈ ಮಣ್ಣಿಗೆ ಜೋರ್ನೋಜಿಮ್ ಅಥವಾ ಜಾಮ್ ಮಣ್ಣು ಅಂತ ಕರೀತಾರೆ. ಪರೀಕ್ಷೆಯಲ್ಲಿ ಕೇಳಬಹುದು. ಮುಂದುವರೆದು ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ನೋಡೋದಾದ್ರೆ, ಈ ಮಣ್ಣಿನಲ್ಲಿ ಹತ್ತಿ, ಜೋಳ, ತೊಗರಿ, ಈರುಳ್ಳಿ, ಕಡಲೆ, ಮೆಣಸಿನಕಾಯಿ, ಕಬ್ಬು, ತಂಬಾಕು ಪದಾರ್ಥಗಳನ್ನ ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು? ಹತ್ತಿ, ಜೋಳ. ಹತ್ತಿ ಮಣ್ಣು ಅಂತಾರೆ. ಅತಿ ಹೆಚ್ಚಾಗಿ ಬೆಳೆಯುವುದು ಸೂಕ್ತವಾದ ಮಣ್ಣು ಯಾವುದಂದ್ರೆ ಹತ್ತಿಗೆ ಅತಿ ಸೂಕ್ತ, ಅದಕ್ಕೆ ಅದನ್ನ ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ.
ಹತ್ತಿ, ಜೋಳ, ತೊಗರಿ, ಈರುಳ್ಳಿ, ಕಡಲೆ, ಮೆಣಸಿನಕಾಯಿ, ಕಬ್ಬು, ತಂಬಾಕು ಪದಾರ್ಥಗಳನ್ನ ಈ ಮಣ್ಣಿನಲ್ಲಿ ಬೆಳೀತಾರೆ. ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇದೆ. ಅಂದ್ರೆ ನೀವು ರೈತರು ಮಾತಾಡ್ತಿರೋದನ್ನ ಕೇಳ್ಕೊಂಡಿರ್ಬೋದು. ಅಂದ್ರೆ ನಮ್ಮ ಹೊಲ ಮಣ್ಣೆಣ್ಣೆ ನೀರು ಹಾಸಿದ್ನಪ್ಪ ಮತ್ತೆ ನೀರಿಗೆ ಬತ್ತು, ಅಥವಾ ಒಬ್ಬರು ರೈತ ಮಾತಾಡ್ತಿದ್ರೆ ನಾನು ಒಮ್ಮೆ ನೀರು ಹಾಸಿದ್ರೆ 15 ದಿವಸದವರೆಗೂ ಅದು ನೀರಿಗೆ ವಾಪಸ್ ಬರೋದಿಲ್ಲ ಅಂತ ಮಾತಾಡ್ತಿರ್ತಾರೆ. ಅಂದ್ರೆ ಕಪ್ಪು ಮಣ್ಣು ಒಂದ್ಸಲ ನೀರನ್ನ ಹಿಡಿದು ಅಂದ್ರೆ ಒಂದು 15 ತಿಂಗಳವರೆಗೂ ಆ ನೀರನ್ನ ಬಿಟ್ಟು ಕೊಡೋದಿಲ್ಲ. ಅದು ಮೇಲ ಪದರದಲ್ಲಿ ಹಿಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಅದು ಬೆಳೆಗಳಿಗೆ ಸೂಕ್ತ. ಅಂದ್ರೆ ಅತಿ ಹೆಚ್ಚು ನೀರನ್ನ ಇಟ್ಟುಕೊಳ್ಳುವಂತ ಸಾಮರ್ಥ್ಯ ಕಪ್ಪು ಮಣ್ಣು ಹೊಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಕಪ್ಪು ಮಣ್ಣು ಕರ್ನಾಟಕದಲ್ಲಿ ಕಂಡು ಬರುವ ಜಿಲ್ಲೆಗಳು ಅಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಳ್ಳಾರಿ ಆಗಿರ್ಬೋದು, ರಾಯಚೂರು, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ, ಕೊಪ್ಪಳ, ಬಾಗಲಕೋಟೆ, ಕೋಲಾರ ಭಾಗದಲ್ಲಿ ಅತಿ ಹೆಚ್ಚಾಗಿ ನಾವು ಕಪ್ಪು ಮಣ್ಣನ್ನ ನಾವು ಕಾಣಬಹುದು ಅಂತ ಹೇಳ್ಬೋದು. ಈ ಕಪ್ಪು ಮಣ್ಣಿನ ಮುಂದುವರೆದ ಭಾಗ ಅಂದ್ರೆ ಕಪ್ಪು ಮಣ್ಣು ಹೆಚ್ಚು ನೀರು ಹಿಡ್ಕೊಂಡು ಯಾವ ರೀತಿಗೆ ತಲುಪುತ್ತೆ ಆ ಕ್ಲೇ ಮಣ್ಣು ಅಂತ ಕರೀತಾರೆ. ಕಪ್ಪು ಮಣ್ಣಿನ ಮುಂದುವರೆದ ಭಾಗವನ್ನ ಕ್ಲೇ ಮಣ್ಣು ಅಥವಾ ಜೇಡಿ ಮಣ್ಣು ಅಂತ ಕರಿತೀವಿ. ಅಂದ್ರೆ ಈ ಜೇಡಿ ಮಣ್ಣು ಏನ್ ಮಾಡುತ್ತೆ, ಹೆಚ್ಚು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ನಾವೀಗ ಕ್ಲೇ ಮಾಡೆಲಿಂಗ್ ಅಂತ ಮಾಡ್ತಾರಲ್ಲ ಸ್ಕೂಲಲ್ಲಿ, ಅದಕ್ಕೆ ಯಾವ ಮಣ್ಣನ್ನ ತಗೊಂಡು ಬಂದಿರ್ತಾರೆ ಅಂದ್ರೆ ಕಪ್ಪು ಮಣ್ಣನ್ನ ತಗೊಂಡು ಬಂದಿರ್ತಾರೆ. ಅಂದ್ರೆ ತೇವಾಂಶವನ್ನ ಹೆಚ್ಚು ಹಿಡಿದುಕೊಂಡು ಯಾವ ರೀತಿ ಆಕಾರಕ್ಕೂ ಇದು ಬರುತ್ತೆ ಅಂತ ಹೇಳ್ಬೋದು. ಕಪ್ಪು ಮಣ್ಣಿನ ಮುಂದುವರೆದ ಭಾಗನೇ ಯಾವುದು ಅಂದ್ರೆ ಕ್ಲೇ, ಜೇಡಿ ಮಣ್ಣು ಅಂತ ಹೇಳ್ಬೋದು. ಇನ್ನು ಈ ಮಣ್ಣನ್ನ ಬಹಳ ಮೇಲಿಂದ ಮೇಲೆ ಉಳುಮೆ ಮಾಡಬೇಕು ಈ ಮಣ್ಣನ್ನ. ಮತ್ತು ಈ ಮಣ್ಣು ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಈ ಮಣ್ಣು ಬೇಸಿಗೆಯಲ್ಲಿ ಬಿರುಕು ಬಿಡುವುದರಿಂದ ಇದನ್ನ ಬಿರುಕು ಬಿಡುವ ಮಣ್ಣು ಅಂತಾನೂ ಕರೀತಾರೆ. ಮಳೆಗಾಲದಲ್ಲಿ ಇದು ಒಂಥರ ಉಬ್ಬಿದ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಈ ಮಣ್ಣು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರುವ ಜಿಲ್ಲೆ ಯಾವುದು ಅಂದ್ರೆ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರುವ ಜಿಲ್ಲೆ ಯಾವುದು ಅಂದ್ರೆ ಹಾವೇರಿ. ಹಾಗಾದ್ರೆ ಕಪ್ಪು ಮಣ್ಣು ಅತಿ ಹೆಚ್ಚು ಕಂಡು ಬರುವ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ. ಇಷ್ಟು ಈ ಕಪ್ಪು ಮಣ್ಣಿನ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನು ಮುಂದುವರೆದು ನೋಡುವುದಾದ್ರೆ ಇನ್ನು ಎರಡನೇದಾಗಿ ಬರುವಂತಹ ಮಣ್ಣು ಯಾವುದು ಅಂದ್ರೆ ಕೆಂಪು ಮಣ್ಣು. ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮಣ್ಣು ಯಾವುದು ಅಂದ್ರೆ ಕೆಂಪು ಮಣ್ಣು. ಅದರ ನಂತರದಲ್ಲಿ ಕಪ್ಪು ಮಣ್ಣು ಸ್ಥಾನ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಶೇಕಡಾವಾರು 48% ಕೆಂಪು ಮಣ್ಣು ಕಂಡು ಬರುತ್ತದೆ. ಈ ಮಣ್ಣು ಅತಿಯಾಗಿ ಈ ರೀತಿ ಕೆಂಪಾಗಿರಲು ಕಾರಣವೇನು ಅಂದ್ರೆ ಈ ಮಣ್ಣಿನಲ್ಲಿರತಕ್ಕಂತಹ ಕಬ್ಬಿಣದ ಆಕ್ಸೈಡ್ ಅಥವಾ ಕಬ್ಬಿಣದ ಫೆರಸ್ ಆಕ್ಸೈಡ್ ನಿಂದ ಈ ಮಣ್ಣು ಕೆಂಪಾಗಿದೆ ಅಂತ ಹೇಳ್ಬೋದು. ಈ ಮಣ್ಣು ಅತ್ಯಂತ ಹಗುರವಾದ ಮಣ್ಣು ಅಂತ ಹೇಳ್ಬೋದು. ಈ ಮಣ್ಣು ಅತ್ಯಂತ ಹಗುರವಾದ ಮಣ್ಣು ಮತ್ತು ಅತಿ ಕಡಿಮೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ. ಕಪ್ಪು ಮಣ್ಣು ಏನಾಗಿತ್ತು, ಅತಿ ಹೆಚ್ಚು ನೀರನ್ನ ಇಟ್ಟುಕೊಳ್ಳುವಂತ ಸಾಮರ್ಥ್ಯವಾಗಿತ್ತು. ಆದ್ರೆ ಈ ಕೆಂಪು ಮಣ್ಣು ಅತಿ ಕಡಿಮೆ ನೀರನ್ನ ಇಟ್ಟುಕೊಳ್ಳುವಂತ ಸಾಮರ್ಥ್ಯ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲೂ ಪೋಷಕಾಂಶಗಳ ಕೊರತೆ ಕೂಡ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದು. ಈ ಮಣ್ಣನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದ್ರೆ ಮಸಾರಿ ಮಣ್ಣು ಅಂತ ಕರೀತಾರೆ. ಅಂದ್ರೆ ಮಸಾರಿ ಮಣ್ಣು ನೋಡಿ ಹಗುರನೂ ಇರುತ್ತೆ, ಅಂದ್ರೆ ಉದುರು ಹಗುರಾಗಿರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ, ಕೆಪಾಸಿಟಿ ಆಫ್ ಅಬ್ಸರ್ವೇಷನ್ ದ ನೀರ್ ವಾಟರ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಏನಾಗಿರುತ್ತೆ ಈ ಮಣ್ಣಿನಲ್ಲಿ, ಕೆಂಪು ಮಣ್ಣಿನಲ್ಲಿ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ 3 ಅಂಶಗಳು ಅತಿ ಹೆಚ್ಚಾಗಿ ಇರುತ್ತೆ. ಒಂದು ಏನಂದ್ರೆ ಪೊಟ್ಯಾಷಿಯಂ, ಸುಣ್ಣದ ಕಲ್ಲು ಮತ್ತು ಉಪ್ಪು. ಈ ಅಂಶಗಳು ಅತಿ ಹೆಚ್ಚಾಗಿರುತ್ತೆ. ಆದ್ರೆ ಜೈವಿಕ ಅಂಶಗಳು ಮತ್ತು ಸಾರಜನಕ ಮತ್ತು ರಂಜಕ ಪ್ರಮಾಣ ಅಂದ್ರೆ ಒಂದು ಬೆಳೆಗೆ ಬೇಕಾದಂತ ಈ 3 ಉಪಯುಕ್ತವಾದಂತ ಅಂಶಗಳು ಈ ಮಣ್ಣಿನಲ್ಲಿ ಕಡಿಮೆ ಆಗಿರುತ್ತೆ. ಏನು ಒಂದು ಜೈವಿಕ ಅಂಶಗಳಾದಂತಹ ಪೋಷಕಾಂಶಗಳಾಗಿರ್ಬೋದು, ಸಾರಜನಕ ನೈಟ್ರೋಜನ್ ಆಗಿರ್ಬೋದು, ರಂಜಕ ಈ ಮಣ್ಣಿನಲ್ಲಿ ಕಡಿಮೆ ಆಗಿದ್ದು, ಪೊಟ್ಯಾಷ್ ಮತ್ತು ಸುಣ್ಣದ ಕಲ್ಲು ಮತ್ತು ಉಪ್ಪಿನ ಅಂಶ ಈ ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂದ್ರೆ ಒಂದು ರೇಷ್ಮೆ, ಭತ್ತ, ತೆಂಗು, ಅಡಿಕೆ, ಶೇಂಗಾ ಮತ್ತು ಕಬ್ಬು ಬೆಳೆಯನ್ನ ಈ ಮಣ್ಣಿನಲ್ಲಿ ಬೆಳೀತಾರೆ. ಅಷ್ಟೇ ಏಕೆ ತೃಣಧಾನ್ಯಗಳಾದಂತಹ ಅಂದ್ರೆ ಅತಿ ಸಣ್ಣ ಕಾಳುಗಳನ್ನ ಹೊಂದಿರತಕ್ಕಂಥ ಅದಕ್ಕೆ ತೃಣಧಾನ್ಯಗಳು ಅಂತಾರೆ. ತೃಣಧಾನ್ಯಗಳಾದಂತಹ ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಜೋಳ, ಅರ್ಕ್ ಮತ್ತು ಸಾಸಿವೆ ಇತ್ಯಾದಿ ಬೆಳೆಗಳನ್ನ ಇಲ್ಲಿ ಈ ಕೆಂಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣಿಗೆ ಮಸಾರಿ ಮಣ್ಣು ಅಂತ ಕರೀತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಈ ಮಣ್ಣು ಕಂಡು ಬರುವ ಜಿಲ್ಲೆಗಳು ಯಾವುವು ಅಂದ್ರೆ ತುಮಕೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಹಾಸನದ ಅರ್ಧ ಭಾಗ
ಏನಾಗಿದೆ, ಕೆಂಪು ಮಣ್ಣಿನಿಂದ ಕೂಡಿದೆ ಅಂತ ಹೇಳಿ. ಇನ್ನು ರಾಜ್ಯದಲ್ಲೇ ಈ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುವ ಜಿಲ್ಲೆ ಯಾವುದು ಅಂದ್ರೆ ತುಮಕೂರು. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ತೆಲಂಗಾಣ ಅಂತ ಹೇಳ್ಬೋದು. ಇಷ್ಟು ಈ ಕೆಂಪು ಮಣ್ಣಿನ ಮಾಹಿತಿ ಆಗಿತ್ತು. ಇನ್ನು ಮುಂದೆ ಬರುವಂತಹ ಮಣ್ಣು ಯಾವುದು ಅಂದ್ರೆ ಜಂಬೆಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್. ಅದಕ್ಕಿಂತ ಮುಂಚೆ ಮಳೆಯ ಅವಾಂತರದಿಂದ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ನಮ್ಮ ಸ್ಟುಡಿಯೋ ಯಾವ ರೀತಿ ಇದೆ ಅಂದ್ರೆ ಒಂದು ಸ್ವಲ್ಪ ಇದು ಏನಿದು ಶೆಡ್ ರೀತಿ ಇರೋದ್ರಿಂದ ಮಳೆಯ ಸೌಂಡು ಅತಿ ಹೆಚ್ಚಾಗಿ ಬರ್ತಾ ಇದೆ. ಅಂದ್ರೆ ಸ್ಲೋ ಆಗಿದೆ ಮಳೆ, ಬಟ್ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಹೆಚ್ಚಾದ್ರೆ ಈ ಶೆಡ್ ಹೋಗಿ ಸ್ಟುಡಿಯೋ ಬೇರೆ ರೀತಿಯಾಗಿ ಅನೇಕ ಒಳ್ಳೆ ಒಳ್ಳೆ ವಿಡಿಯೋಗಳು ಬರುತ್ತವೆ, ಅದಕ್ಕಾಗಿ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇನ್ನು ಮುಂದುವರೆದು ಲ್ಯಾಟರೈಟ್ ಸಾಯಿಲ್ ಅಂದ್ರೆ ಜಂಬೆಟ್ಟಿಗೆ ಮಣ್ಣು, ಇದರ ಬಗ್ಗೆ ನೋಡಿಕೊಳ್ತಾ ಹೋಗೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಜಂಬೆಟ್ಟಿಗೆ ಮಣ್ಣು ಕಂಡು ಬರುವಂತಹ ರಾಜ್ಯಗಳಲ್ಲಿಯೂ ಕರ್ನಾಟಕವು ಒಂದಾಗಿದೆ. ಈ ಮಣ್ಣು ಮಳೆಗಾಲದಲ್ಲಿ ಏನಾಗಿರುತ್ತೆ, ಮಣ್ಣಾಗಿರುತ್ತೆ, ಬೇಸಿಗೆ ಕಾಲದಲ್ಲಿ ಶಿಲೆ ರೂಪದಲ್ಲಿ ಇರುತ್ತೆ. ಲ್ಯಾಟರೈಟ್ ಮಣ್ಣು ಮಳೆಗಾಲದಲ್ಲಿ ಏನಾಗಿರುತ್ತೆ, ಮಳೆಗೆ ಕರಗಿ ಮಣ್ಣಿನ ರೂಪವನ್ನು ಪಡೆದುಕೊಂಡು ಬೇಸಿಗೆಯಲ್ಲಿ ಶಿಲೆಯ ರೂಪದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣ ಆಗಿದೆ ಅಂದ್ರೆ ಲ್ಯಾಟರೈಟ್ ಶಿಲೆಯಿಂದ ಈ ಮಣ್ಣು ನಿರ್ಮಾಣ ಆಗಿದೆ. ಜಂಬೆಟ್ಟಿಗೆ ಮಣ್ಣನ್ನ ನಿರ್ಮಾಣ ಮಾಡುವಂತ ಶಿಲೆ ಯಾವುದು ಅಂದ್ರೆ ಲ್ಯಾಟರೈಟ್ ಶಿಲೆ. ಅದಕ್ಕೆ ಇದನ್ನ ಇಂಗ್ಲಿಷ್ ನಲ್ಲಿ ಲ್ಯಾಟರೈಟ್ ಸಾಯಿಲ್ ಅಂತ ಕರೀತಾರೆ. ಈ ಮಣ್ಣನ್ನ ಕಟ್ಟಡಗಳ ಕಟ್ಟುವ ಸಂದರ್ಭದಲ್ಲಿ ಇದನ್ನ ಸುಟ್ಟು ಬಳಸ್ತಾರೆ. ಅಂದ್ರೆ ಈಗ ಇಟ್ಟಂಗಿಗಳ ತಯಾರಿಕೆ ಆಗಿರ್ಬೋದು, ಇಟ್ಟಿಗೆಗಳ ನಿರ್ಮಾಣ ಅಥವಾ ಈ ಎಂ ಶೆಡ್ ಅಂತ ಕರಿತೀವಿ ನೋಡಿ, ಅಂದ್ರೆ ಉಸುಕಿನ ತರಾನೇ ಇರುವಂತ ಎಂ ಶೆಡ್ ಅಂತ ಕರಿತೀವಲ್ಲ, ಆ ಎಂ ಶೆಡ್ ತಯಾರಾಗುವುದು ಈ ಜಂಬೆಟ್ಟಿಗೆ ಮಣ್ಣು ಮತ್ತು ಇಟ್ಟಿಗೆಗಳು ನಿರ್ಮಾಣ ಆಗುವುದು ಈ ಜಂಬೆಟ್ಟಿಗೆ ಮಣ್ಣಿನಿಂದ. ಅಂದ್ರೆ ಕಟ್ಟಡಗಳಲ್ಲಿ ಇದನ್ನ ಸುಟ್ಟು ಬಳಸ್ತಾರೆ ಅಂತ ಹೇಳ್ಬೋದು. ಈ ಮಣ್ಣು ಯಾವ ಪ್ರದೇಶದಲ್ಲಿ ನಿರ್ಮಾಣ ಆಗುತ್ತಂದ್ರೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತದ್ದು ಮತ್ತು ಅತಿ ಹೆಚ್ಚು ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಈ ಮಣ್ಣು ಉತ್ಪತ್ತಿ ಆಗುತ್ತೆ ಅಥವಾ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ ಏನಾಗುತ್ತೆ ಅಂದ್ರೆ ನೀರಿನಲ್ಲಿ ಕರಗುವಂತಹ ಸುಣ್ಣ ಆಗಿರ್ಬೋದು ಸಿನಾರ ಅನ್ನುವಂತಹ ಎಲಿಮೆಂಟ್ಸ್ ಗಳು ಏನಾಗುತ್ತೆ ಈ ಭೂಮಿಯ ಸ್ತರದಲ್ಲಿ ಹೋಗುತ್ತೆ. ಈ ಮಣ್ಣಿನ ಭೂಮಿಯ ಸ್ತರದಲ್ಲಿ ಇರುವಂತಹ ಯಾವ ಅಂದ್ರೆ ಸುಣ್ಣ ಮತ್ತು ಸಿನಾರ್ ಅನ್ನುವಂತಹ ಎಲಿಮೆಂಟ್ಸ್ ಗಳು, ಅಂದ್ರೆ ಇವು ನೀರಿನಲ್ಲಿ ಕರಗಿ ಏನಾಗುತ್ತೆ ಭೂಮಿಯ ಸ್ತರಕ್ಕೆ ಹೋಗುತ್ತೆ. ಆದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಏನಾಗುತ್ತೆ ಈ ಮಣ್ಣಿನಲ್ಲಿ ಮೇಲ್ಪದರದಲ್ಲಿ ಉಳಿಯುತ್ತೆ. ಯಾಕಂದ್ರೆ ಇವು ನೀರಿನಲ್ಲಿ ಕರಗೋದಿಲ್ಲ, ಅದರಿಂದ ಆಳಕ್ಕೆ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಮಣ್ಣು ಶಿಲೆಯಾಗಿರೋದ್ರಿಂದ ಶಿಲೆ ರೂಪದಲ್ಲಿ ಇರೋದ್ರಿಂದ ಒಳಗೆ ಹೋಗೋದಿಲ್ಲ, ಇವು ಮೇಲ್ಪದರದಲ್ಲಿ ಉಳಿಯುತ್ತೆ. ಯಾವು ಅಂದ್ರೆ ಫೆರಸ್ ಮತ್ತು ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಭೂಮಿಯ ಮೇಲೆ ಇರುತ್ತೆ. ಸುಣ್ಣ ಮತ್ತು ಸಿನಾರ್ ಎಂಬ ಪದಾರ್ಥಗಳು ಭೂಮಿಯ ಒಳಗೆ ಹೋಗಿರುತ್ತೆ ಈ ಮಣ್ಣಿನಲ್ಲಿ ಅಂತ ಹೇಳ್ಬೋದು. ಭೂ ಇತಿಹಾಸದಲ್ಲಿ ಇತ್ತೀಚೆಗೆ ನಿರ್ಮಾಣವಾದಂತಹ ಮಣ್ಣು ಇದಾಗಿದೆ. ಅಂದ್ರೆ ಭೂ ಇತಿಹಾಸದಲ್ಲಿ ಅಂದ್ರೆ ಕೆಂಪು ಮಣ್ಣು, ಕಪ್ಪು ಮಣ್ಣು ನಿರ್ಮಾಣಗಳು ಹಲವು ಬಿಲಿಯನ್ ವರ್ಷಗಳು ತೆಗೆದುಕೊಂಡಿದೆ. ಆದ್ರೆ ಈ ಮಣ್ಣು ಏನಾಗುತ್ತೆ ಅಂದ್ರೆ ಇದು ಉಷ್ಣಾಂಶ ಹೆಚ್ಚು ದಾಖಲಾಗುವುದು, ಮಳೆ ಆ ರೀತಿಯಾಗಿ ನಿರ್ಮಾಣವಾಗುವಂತ ಮಣ್ಣು. ಅದರಿಂದ ಭೂ ಇತಿಹಾಸದಲ್ಲಿ ಇತ್ತೀಚೆಗೆ ನಿರ್ಮಾಣವಾದಂತ ಮಣ್ಣು ಯಾವುದು ಅಂದ್ರೆ ಈ ಜಂಬೆಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್ ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಬರುವಂತಹ ರೋಗ ಯಾವುದು ಅಂದ್ರೆ ಗಳಗಂಡ ರೋಗ ಬರುತ್ತೆ ಅಥವಾ ಸರಳ ಗಾಯಟಿಕ ಎನ್ನುವಂತಹ ರೋಗ ಬರುತ್ತೆ. ಅಂದ್ರೆ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರಗಳನ್ನ ಸೇವಿಸಿದ್ರೆ ಗಳಗಂಡ ರೋಗ ಅಥವಾ ಸರಳ ಗಾಯಟಿಕ ರೋಗ ಬರುತ್ತೆ. ಈ ಮಣ್ಣು ಅತಿ ಹೆಚ್ಚಾಗಿ ಭಾರತ ದೇಶದಲ್ಲಿ ಈ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುವ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತದೆ ಅಂದ್ರೆ ಈಶಾನ್ಯ ದಿಕ್ಕಿಗೆ ಇರುವಂತಹ ರಾಜ್ಯಗಳಲ್ಲಿ ಈ ಮಣ್ಣು ಅಥವಾ ಈ ರೋಗದ ಲಕ್ಷಣಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾವುದು ಗಳಗಂಡ ರೋಗಗಳು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಈ ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂದ್ರೆ 3.8% ಇದೆ ಅಂತ ಹೇಳ್ಬೋದು. ಇನ್ನ ಈ ಮಣ್ಣಿನಲ್ಲಿ ಅಂದ್ರೆ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂದ್ರೆ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾರೆ. ಉದಾಹರಣೆಗೆ ಚಹಾ ಪುಡಿ ಆಗಿರ್ಬೋದು, ಕಾಫಿ ಪುಡಿ, ರಬ್ಬರ್, ಏಲಕ್ಕಿ, ಮಸಾಲೆ ಪದಾರ್ಥಗಳನ್ನ ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಅಂದ್ರೆ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಅಥವಾ ಲ್ಯಾಟರೈಟ್ ಮಣ್ಣಿನಲ್ಲಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮಣ್ಣು ಕಂಡು ಬರುವಂತಹ ಜಿಲ್ಲೆಗಳು ಯಾವುವು ಅಂದ್ರೆ ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಪೂರ್ವ ಭಾಗಗಳಲ್ಲಿ ಈ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಇಷ್ಟು ಜಂಬೆಟ್ಟಿಗೆ ಮಣ್ಣಿನ ಅಥವಾ ಲ್ಯಾಟರೈಟ್ ಮಣ್ಣಿನ ಮಾಹಿತಿ ಆಗಿತ್ತು. ಇನ್ನು ಕೊನೆಯದಾಗಿ ಬರುವಂತಹ ಮಣ್ಣು ಯಾವುದು ಅಂದ್ರೆ
ನಾಲ್ಕನೇ ಮಣ್ಣು ಯಾವುದು ಅಂದ್ರೆ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಅಲುವಿಯಾಲ್ ಸಾಯಿಲ್ ಅಂತ ಕರೀತಾರೆ. ಅಲುವಿಯಾಲ್ ಸಾಯಿಲ್ ಅನ್ನೋದು ಇದು ಒಂದು ಅಲುವಿಯಾಲ್ ಎನ್ನುವಂತಹ ಶಿಲೆಯಿಂದ ನಿರ್ಮಾಣವಾದಂತಹ ಮಣ್ಣೆ ಯಾವುದು ಅಂದ್ರೆ ಮೆಕ್ಕಲು ಮಣ್ಣು. ಅಂದ್ರೆ ಇದು ಶಿಲೆಯಿಂದ ನಿರ್ಮಾಣ ಆಗೋದಿಲ್ಲ. ಈ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನದಿ ಬಯಲಿನ ಪ್ರದೇಶದಲ್ಲಿ ಆಗಿರ್ಬೋದು, ನದಿ ಮುಖಜ ಭೂಮಿಯಲ್ಲಿ ಆಗಿರ್ಬೋದು, ಸಮುದ್ರ ತೀರ ಪ್ರದೇಶದಲ್ಲಿ ಆಗಿರ್ಬೋದು ಈ ಮಣ್ಣು ಕಂಡು ಬರುತ್ತೆ. ಹಾಗಾದ್ರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಈಗ. ಅಂದ್ರೆ ಮರಳು ಮಿಶ್ರಿತ ಮಣ್ಣು ಇರುತ್ತೆ ನೋಡಿ, ಅಂದ್ರೆ ನದಿ ಒಂದು ಹರಿದು ಹೋದಾಗ ಆ ನದಿ ತಳಭಾಗದಲ್ಲಿ ಮರಳು ಮಿಶ್ರಿತ ಮಣ್ಣು ಮತ್ತು ಸಮುದ್ರದ ದಂಡೆಯಲ್ಲಿ ಮಣ್ಣು, ನದಿ ಮುಖಜ ಭೂಮಿಯಲ್ಲಿ ಈ ಮಣ್ಣು ಕಂಡು ಬರುತ್ತದೆ. ಈ ಮಣ್ಣು ಅತ್ಯಂತ ಫಲವತ್ಭರಿತವಾದಂತಹ ಮಣ್ಣಾಗಿದೆ ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿರುವಂತಹ ಅಂಶಗಳು ಪೊಟ್ಯಾಶ್, ಸುಣ್ಣ ಮತ್ತು ರಂಜಕದ ಅಂಶಗಳು ಅತಿ ಹೆಚ್ಚಾಗಿ ಇರುತ್ತವೆ ಅಂತ ಹೇಳ್ಬೋದು. ಈ ಮಣ್ಣಿಗೆ ಇತರ ಹೆಸರುಗಳಿಂದ ಕರೀತಾರೆ. ಅವುಗಳೆಂದರೆ ಈ ಮಣ್ಣಿಗೆ ನೆರೆ ಮಣ್ಣು ಅಂತ ಕರೀತಾರೆ, ರೇವೆ ಮಣ್ಣು ಅಂತ ಕರೀತಾರೆ, ನಾಗರಿಕತೆಯ ಮಣ್ಣು ಅಂತ ಕರೀತಾರೆ, ಅಥವಾ ನದಿ ಸಂಚಯನದಿಂದ ಸೃಷ್ಟಿಯಾದಂತಹ ಮಣ್ಣು ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಅಲುವಿಯಾಲ್ ಸಾಯಿಲ್ ಅಂತ ಕರೀತಾರೆ. ಅಂದ್ರೆ ನಾಗರಿಕ ಮಣ್ಣು, ನೆರೆ ಮಣ್ಣು, ರೇವೆ ಮಣ್ಣು, ನದಿ ಸಂಚಯನದಿಂದ ನಿರ್ಮಾಣವಾದಂತಹ ಮಣ್ಣು ಅಲುವಿಯಾಲ್ ಸಾಯಿಲ್ ಅಂತ ಈ ಮಣ್ಣಿಗೆ ಇತರ ಹೆಸರುಗಳಿಂದ ಕರೆಯುತ್ತಾರೆ. ಈ ಮಣ್ಣು ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತೆ ಮತ್ತು ಅತಿ ಹೆಚ್ಚು ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಈ ಮಣ್ಣಿಗೆ ಅತಿ ಹೆಚ್ಚಾಗಿ ಸಾಗುವಳಿ ಬೇಕಾಗಿಲ್ಲ. ಅಂದ್ರೆ ಹೊಳೆ ಮುಳ್ಳೆ ಈ ಮಣ್ಣನ್ನ ರೆಂಟಿ ಹೊಡಿಬೇಕು, ಈ ಮಣ್ಣನ್ನ ಹೊಳೆ ಮುಳ್ಳೆ ಇದಕ್ಕೆ ರೆಂಟಿ ಕೆಲಸ ಕಡಿಮೆ. ಅಂದ್ರೆ ಸಾಗುವಳಿ ಒಮ್ಮೆ ಹೋಗಿ ಬಿತ್ತಿದ್ರು ಏನು ಅಡ್ಡಿ ಇಲ್ಲ ಅಂತ ಹೇಳ್ಬೋದು. ಸಾಗುವಳಿಗೆ ಯೋಗ್ಯವಾದಂತ ಮಣ್ಣು ಕಡಿಮೆ ಕೆಲಸವನ್ನ ಹಿಡಿಯುವಂತ ಮಣ್ಣು ಅಂತ ಹೇಳ್ಬೋದು. ಈ ಮಣ್ಣಿನಲ್ಲಿ 4 ವಿಧಗಳು ಬರ್ತವೆ. ಒಂದು ಬಂಗಾರ, ಕಾದರ, ಕಂಕರ, ತೆರಾಯಿ ಅನ್ನುವಂತ 4 ಮಣ್ಣಿನ ವಿಧಗಳು. ಈ ಮಣ್ಣಿನಲ್ಲಿ 4 ಅಂದ್ರೆ ಬಂಗಾರದ ಮಣ್ಣು ಅಂದ್ರೆ ಇದು ಓಲ್ಡ್ ಸಾಯಿಲ್. ಅಂದ್ರೆ ನದಿಗಳ ಸಂಚಯನದಿಂದ ಹಳೇದಾಗಿ ನದಿಗಳ ಸಂಚಯನದಿಂದ ಆದ ನಿರ್ಮಾಣವಾದಂತಹ ಮಣ್ಣನ್ನ ಬಂಗಾರದ ಮಣ್ಣು ಅಂತ ಕರೀತಾರೆ. ಕಾದರ್ ಮಣ್ಣು ಅಂದ್ರೆ ಇದು ನ್ಯೂ ಸಾಯಿಲ್, ಹೊಸ ನದಿ ಬಂದು ಹರಿದು ಹೋದಾಗ ಅದರ ಮೇಲ್ಪದರದಲ್ಲಿ ಉಂಟಾಗುವಂತ ಮಣ್ಣಿಗೆ ಕಾದರ್ ಮಣ್ಣು ಅಂತ ಕರೀತಾರೆ. ಅಂದ್ರೆ ಓಲ್ಡ್ ಸಾಯಿಲ್ ಅಂಡ್ ನ್ಯೂ ಸಾಯಿಲ್. ಬಂಗಾರದ ಮಣ್ಣಿಗೆ ಓಲ್ಡ್ ಸಾಯಿಲ್ ಅಂತ ಕರೀತಾರೆ, ಕಾದರ್ ಮಣ್ಣಿಗೆ ನ್ಯೂ ಸಾಯಿಲ್ ಅಂತ ಕರೀತಾರೆ. ಕಂಕರ್ ಮಣ್ಣು ಅಂದ್ರೆ ಹಳೆ ಮತ್ತು ಹೊಸ ಮಣ್ಣಿನ ಮಿಶ್ರಣ, ಅಥವಾ ಬಂಗಾರ ಮತ್ತು ಕಾದರ್ ಮಣ್ಣಿನ ಮಿಶ್ರಣವೇ ಏನು ಅಂದ್ರೆ ಕಂಕರ ಮಣ್ಣು ಅಂತ ಹೇಳ್ಬೋದು. ಅಂದ್ರೆ ಓಲ್ಡ್ ಸಾಯಿಲ್ ಅಂಡ್ ನ್ಯೂ ಸಾಯಿಲ್ ಮಿಕ್ಸ್ ಆಗಿ ಇರತಕ್ಕಂತ ಮಣ್ಣಿಗೆ ಅಂತ ಕರೀತಾರೆ, ಅಂದ್ರೆ ಕಂಕರ ಮಣ್ಣು ಅಂತ ಕರೀತಾರೆ. ತದನಂತರ ತೆರಾಯಿ ಮಣ್ಣು ಅಂದ್ರೆ ಇದು ಜೌಗು ಮಣ್ಣು ಅಥವಾ ತೇವಾಂಶ ಭರಿತ ಮಣ್ಣು ಅಂತ ಹೇಳ್ಬೋದು. ಈ ರೀತಿಯಾದಂತ 4 ಮಣ್ಣಿನ ವಿಧಗಳನ್ನ ಹೊಂದಿದೆ. ಯಾವುದರಲ್ಲಿ? ಮೆಕ್ಕಲು ಮಣ್ಣಿನಲ್ಲಿ. ಕರ್ನಾಟಕದಲ್ಲಿ ಈ ಮಣ್ಣಿನ ಪ್ರಮಾಣ 4% ಆಗಿದೆ. ಕರ್ನಾಟಕದಲ್ಲಿ ಈ ಮಣ್ಣಿನ ಪ್ರಮಾಣ 4% ಈ ಮಣ್ಣಿನ ಅಂಶ ಇದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಹಾಗಾದ್ರೆ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂದ್ರೆ ಅತಿ ಹೆಚ್ಚಾಗಿ ಪ್ರೋಟೀನ್ ಕೊಡುವಂತಹ ಭತ್ತ ಆಗಿರ್ಬೋದು, ತೆಂಗು, ಅಡಕೆ, ಗೋಡಂಬಿ, ಬಾಳೆ, ಸೆಣಬನ್ನ ಏನಂತ ಕರೀತಾರೆ? ಚಿನ್ನದ ನಾರು ಅಂತ ಕರೀತಾರೆ. ಈ ರೀತಿಯಾದಂತ ಬೆಳೆಗಳನ್ನ ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಾರೆ. ಅಂದ್ರೆ ತುಂಬಾ ಫಲವತ್ತವಾದಂತ ಮಣ್ಣಾಗಿದೆ. ಈ ಜಿಲ್ಲೆಗಳು ಅಂದ್ರೆ ಈ ಮಣ್ಣು ಕಂಡು ಬರುವ ಜಿಲ್ಲೆಗಳು ಯಾವುದಂದ್ರೆ ಕರಾವಳಿ ಪ್ರದೇಶದ ಜಿಲ್ಲೆಗಳು. ಕರಾವಳಿ ಪ್ರದೇಶ ಏನು? ಕರಾವಳಿ ಪ್ರದೇಶ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಹರಡಿರತಕ್ಕಂತಹ ನದಿ ಮುಖಜ ಭೂಮಿಯನ್ನ ಅಥವಾ ಸಮುದ್ರದ ತೀರ ಪ್ರದೇಶವನ್ನ ಕರಾವಳಿ ಅಂತ ಕರೀತಾರೆ. ಆ ಕರಾವಳಿ ಪ್ರದೇಶದಲ್ಲಿ ಈ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಹಾಗಾದ್ರೆ ಕರಾವಳಿ ಪ್ರದೇಶದ ಜಿಲ್ಲೆಗಳು ಯಾವುವು? 3. ಒಂದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಈ 3 ಜಿಲ್ಲೆಗಳಲ್ಲಿ ಈ ಮೆಕ್ಕಲು ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಈ ಮಣ್ಣಿನಲ್ಲಿ ಏನೇನು ಮಿಶ್ರಣ ಇರುತ್ತೆ? ಮರಳು ಮತ್ತು ಜೇಡಿ ಮತ್ತು ಜೈವಿಕ ಅಂಶಗಳ ಮಿಶ್ರಣ. ಜೈವಿಕ ಅಂಶಗಳು ಅಂದ್ರೆ ನೀರಿನಲ್ಲಿ ಬಂದಂತಹ ಜಲಚರ ಪ್ರಾಣಿಗಳ ಸಾವಿನಿಂದ ಅವು ವಿಘಟಕಗೊಂಡು ಈ ಒಂದು ಮಣ್ಣಿನಲ್ಲಿ ಮಿಶ್ರಣವಾಗಿರುತ್ತೆ ಅಂತ ಹೇಳ್ಬಹುದು. ಇಷ್ಟು ಮೆಕ್ಕಲು ಮಣ್ಣಿನ ವಿಧವಾಗಿತ್ತು ಮತ್ತು 4 ಮಣ್ಣುಗಳ ಪರಿಚಯ ನಿಮಗೆ ಆಯಿತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಇನ್ನು ಮುಂದುವರೆದು ಬರುವುದೇ ಏನು ಅಂದ್ರೆ ಭೂಸವೆತ ಅಂದ್ರೆ ಏನು ಅಂದ್ರೆ ಭೂಮಿಯ ಮೇಲಿನ ಫಲವತ್ತಾದ ಮಣ್ಣಿನ ಪದರ ಏನಿರುತ್ತೆ ಅದು ಬೇರೆ ಬೇರೆ ಕಾರಣಗಳಿಂದ
ಕೊಚ್ಚಿ ಹೋಗುವುದನ್ನ ಅಥವಾ ಹರಿದು ಹೋಗುವುದನ್ನ ಏನು ಅಂತಾರೆ ಅಂದ್ರೆ ಭೂಸವೆತ ಅಂತ ಕರೀತಾರೆ. ಹಾಗಾದ್ರೆ ಈ ಭೂಸವೆತಕ್ಕೆ 2 ಕಾರಣಗಳಿಂದ ಭೂಸವೆತ ಆಗುತ್ತೆ. ಒಂದು ನಮ್ಮಿಂದ ಅಂದ್ರೆ ಮಾನವ ನಿರ್ಮಿತ ಕಾರಣಗಳಿಂದ, ಇನ್ನೊಂದು ಪ್ರಕೃತಿಯಿಂದ ನೈಸರ್ಗಿಕ ಕಾರಣಗಳು. ಮಾನವ ನಿರ್ಮಿತ ಕಾರಣಗಳಲ್ಲಿ ನೋಡುವುದಾದ್ರೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಆಗಿರ್ಬೋದು, ಅವೈಜ್ಞಾನಿಕ ನೀರಾವರಿ ಪದ್ಧತಿ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಅತಿಯಾಗಿ ದನಗಳನ್ನ ಮೇಯಿಸಲು ಬಿಡುವುದರಿಂದ ಆಗಿರ್ಬೋದು, ಅರಣ್ಯಗಳ ನಾಶ ಆಗಿರ್ಬೋದು. ಈ ರೀತಿಯಾದಂತಹ ಮಾನವ ನಿರ್ಮಿತ ಕಾರಣಗಳಿಂದ ಏನಾಗುತ್ತೆ ಭೂಸವೆತ ಉಂಟಾಗುತ್ತೆ. ಹಾಗೆ ಪ್ರಕೃತಿಯಿಂದ ಯಾವ ರೀತಿ ಭೂಸವೆತ ಉಂಟಾಗುತ್ತದೆ ಅಂದ್ರೆ, ಪ್ರಕೃತಿಯಿಂದ ಯಾವ ರೀತಿ ಏನು ಮಣ್ಣಿನ ಪದರ ಹರಿದು ಹೋಗುತ್ತೆ ಅಂದ್ರೆ, ನದಿ ಪ್ರವಾಹ ಆಗಿರ್ಬೋದು, ಅತಿಯಾಗಿ ಮಳೆ ಆಗೋದ್ರಿಂದ ನೀರಿನ ಪ್ರಮಾಣ ಅಂದ್ರೆ ಮಣ್ಣಿನ ಪ್ರಮಾಣ ಹರಿದು ಹೋಗುತ್ತದೆ ಮಳೆ ನೀರಿನಲ್ಲಿ. ಇನ್ನ ಕಡಲ ಕೊರೆತ ಅಂದ್ರೆ ಸಮುದ್ರದ ಅಲೆಗಳಿಂದ ಕಡಲ ಕೊರತೆ ಆಗೋದ್ರಿಂದ ಸಮುದ್ರ ಅಲೆಗಳ ಜೊತೆಗೆ ಮಣ್ಣು ಕೊಚ್ಚಿಕೊಂಡು ಹೋಗೋದ್ರಿಂದ ಅಂದ್ರೆ ಅದೇ ಕಡಲ ಕೊರೆತ, ಅದರಿಂದನೂ ಕೂಡ ಮಣ್ಣಿನ ಸವೆತ ಉಂಟಾಗುತ್ತದೆ. ನೆಕ್ಸ್ಟ್ ಪ್ರವಾಹಗಳಾಗಿರ್ಬೋದು, ಚಂಡಮಾರುತಗಳಿಂದ ಕೂಡ ಮಣ್ಣಿನ ಸುನಾಮಿಯಿಂದ ಕೂಡ ಮಣ್ಣಿನ ಸವೆತ ಉಂಟಾಗುತ್ತದೆ. ಹಾಗಾದ್ರೆ ಈ ಮಣ್ಣಿನ ಸವೆತ ಆಗೋದ್ರಿಂದ ಏನೇನು ಪರಿಣಾಮಗಳು ಆಗುತ್ತೆ ಅಂತ ನೋಡೋದಾದ್ರೆ, ಮಣ್ಣಿನ ಸವೆತ ಉಂಟಾದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಎಲ್ಲ ಕೊಚ್ಚಿಕೊಂಡು ಹೋಗಿ ಇಳುವರಿ ಅಂದ್ರೆ ಇಲ್ಡಿಂಗ್ ಅಂದ್ರೆ ಬೆಳೆಯ ಪ್ರಮಾಣ ಏನಾಗುತ್ತೆ, ಬೆಳೆಯಲ್ಲಿ ಇರತಕ್ಕಂಥ ಪೌಷ್ಟಿಕಾಂಶಗಳು ಏನಾಗುತ್ತೆ ಕಡಿಮೆ ಆಗುತ್ತೆ, ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ, ಫಲವತ್ತತೆ ಕಡಿಮೆ ಆಗುತ್ತೆ. ಅಂದ್ರೆ ಭೂಮಿ ಶಾಶ್ವತವಾಗಿ ಬಂಜರಾಗಿ ಬಿಡುತ್ತೆ. ಮಣ್ಣಿನ ಪ್ರಮಾಣ ಎಲ್ಲ ಕೊಚ್ಕೊಂಡು ಹೋದ್ರೆ ಅಲ್ಲಿ ಯಾವತ್ತೂ ಬೇಸಾಯನೇ ಮಾಡೋಕೆ ಬರೋದಿಲ್ಲ. ಆ ರೀತಿ ಪ್ರದೇಶಕ್ಕೆ ಬಂಜರು ಪ್ರದೇಶಕ್ಕೆ ಒಳಗಾಗುತ್ತೆ ಭೂಮಿ ಅಂತ ಹೇಳ್ಬೋದು. ತದನಂತರ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ಅಂದ್ರೆ ನೀರಿನ ಪ್ರಮಾಣ ಅಂದ್ರೆ ನಾವೇನು ಬೋರ್ವೆಲ್ ಅನ್ನ ಹೊಡೆದು ನೀರನ್ನ ತೆಗಿತೀವಲ್ಲ ಅಂತರ್ಜಲದಿಂದ, ಆ ಅಂತರ್ಜಲ ಏನಾಗುತ್ತೆ ಕುಸಿಯುತ್ತೆ ಅಂತ ಹೇಳ್ಬೋದು. ಕುಸಿದು ಬರಗಾಲಕ್ಕೆ ನಾವು ಒಳಗಾಗ್ತೀವಿ. ಅದೇ ರೀತಿ ನದಿಗಳಲ್ಲಿ, ಬಾವಿಗಳಲ್ಲಿ, ಕೆರೆಗಳಲ್ಲಿ ಏನಾಗುತ್ತೆ ಅಂದ್ರೆ ಹೂಳು ತುಂಬ್ಕೋತೆ. ಯಾವ್ದಕ್ ಹೂಳು ತುಂಬ್ಕೋತೆ ಅಂದ್ರೆ ಮಣ್ಣು ಹರಿದು ಹೋಗಿ ಎಲ್ಲ ತಗ್ಗಾದ ಪ್ರದೇಶಗಳಿಗೆ ಹೋಗಿ ಕುಳಿತುಕೊಂಡ್ರೆ ಅಲ್ಲಿ ಎಲ್ಲ ಆ ಪ್ರದೇಶ ಏನಾಗುತ್ತೆ ಮುಚ್ಕೊಳ್ಳುತ್ತೆ, ನೀರಿನ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೀರಿನ ಸಂಗ್ರಹ ಕಡಿಮೆ ಆಗೋದ್ರಿಂದ ಹೂಳು ತುಂಬಿಕೊಳ್ಳುವ ಪರಿಣಾಮಗಳು ಉಂಟಾಗುತ್ತೆ ಈ ಮಣ್ಣಿನ ಸವೆತದಿಂದ. ಅದ್ರ ಜೊತೆಗೆ ಏನಾಗುತ್ತೆ, ನದಿಗಳು ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ನದಿಗಳು ತಮ್ಮ ದಿಕ್ಕನ್ನು ಬದಲಿಸ್ಕೊಳ್ಳೋದಂದ್ರೆ, ಈಗ ಒಂದ್ ನದಿ ಒಂದ್ ದಿಕ್ಕಿಗೆ ಹರಿತಿದೆ ಅಂದ್ರೆ ಅಲ್ಲೆಲ್ಲ ಮಣ್ಣು ಕೊಚ್ಕೊಂಡು ಹೋಗಿ ಬೇರೆ ಕಡೆ ಹೋಯ್ತಂದ್ರೆ ಅದು ಆ ಮಣ್ಣು ಏನಾಗುತ್ತೆ ಅಲ್ಲಿ ಆ ಪ್ರದೇಶ ಎತ್ತರ ಆಗಿ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೋವಂತ ಸಿಚುವೇಶನ್ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಪರಿಣಾಮಗಳನ್ನ ನಾವು ಮಣ್ಣಿನ ಸವೆತದಿಂದ ಪಡಿತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮಣ್ಣಿನ ಸವೆತವನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ ನೋಡೋದಾದ್ರೆ, ಹಾಗಾದ್ರೆ ಭೂ ಸವೆತವನ್ನ ತಡೆಗಟ್ಟುವ ಅಂಶಗಳನ್ನ ನೋಡೋದಾದ್ರೆ, ಭೂ ಸವೆತವನ್ನ ಯಾವ್ಯಾವ ರೀತಿಯಿಂದ ತಡೆಗಟ್ಟಬಹುದು ಅಂದ್ರೆ, ನಾವು ಅತಿ ಹೆಚ್ಚಾಗಿ ಬೆಳೆಸುವಂತಹ ರಾಸಾಯನಿಕ ರಸಗೊಬ್ಬರಗಳನ್ನ ಬಿಟ್ಟು ಸಾವಯವ ಗೊಬ್ಬರಗಳನ್ನ ಬೆಳೆಸಬೇಕು. ಸಾವಯವ ಗೊಬ್ಬರಗಳನ್ನ ಬೆಳೆಸ್ಕೊಂಡ್ರೆ ಅಲ್ಲಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣು ಹರಿದು ಹೋಗೋದಂತ ಕೆಪಾಸಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ರಾಸಾಯನಿಕ ಗೊಬ್ಬರಗಳನ್ನ ಹೊರತುಪಡಿಸಿ ಸಾವಯವ ಗೊಬ್ಬರಗಳನ್ನ ಬೆಳೆಸುವುದರಿಂದ ನಾವು ಮಣ್ಣಿನ ಸವೆತವನ್ನ ಕಡಿಮೆ ಮಾಡಬಹುದು. ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡುವುದಾಗಿರ್ಬೋದು, ವೈಜ್ಞಾನಿಕ ಬೇಸಾಯ ಪದ್ಧತಿ ಆಗಿರ್ಬೋದು, ಅತಿ ಹೆಚ್ಚಾಗಿ ಅರಣ್ಯಗಳನ್ನ ಬೆಳೆಸೋದಾಗಿರ್ಬೋದು. ವೈಜ್ಞಾನಿಕ ಬೇಸಾಯ ಪದ್ಧತಿಯಲ್ಲಿ ಕಾಂಟೂರು ಬೇಸಾಯ ಪದ್ಧತಿಯನ್ನ ಅವಲಂಬನೆ ಮಾಡ್ಕೋದು, ಕಾಂಟೂರು ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು. ಅಂದ್ರೆ ಒಂದು ಇಳಿಜಾರದಂತ ಪ್ರದೇಶ ಇದೆ ಅಂದ್ರೆ ಆ ಇಳಿಜಾರಿನಲ್ಲೇ ಬೇಸಾಯವನ್ನ ಮಾಡೋದನ್ನ ಬಿಟ್ಟು ಅದಕ್ಕೆ ಅಡ್ಡಲಾಗಿ ಬೇಸಾಯವನ್ನ ಮಾಡೋದ್ರಿಂದ ಮಣ್ಣಿನ ಒಂದು ಸವಕಳಿಯನ್ನ ತಡೆಗಟ್ಟಬಹುದು, ಮಣ್ಣಿನ ಸವೆತವನ್ನ ಹರಿದು ಹೋಗುವಿಕೆಯನ್ನ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಅದೇ ರೀತಿಯಾದಂತಹ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳ ನಿರ್ಮಾಣದಿಂದ ಏನ್ ಮಾಡೋದು ಈ ಮಣ್ಣಿನ ಸವೆತವನ್ನ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಣಿಗಾರಿಕೆಗಳನ್ನ ನಿಯಂತ್ರಣ ಮಾಡಬೇಕು. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಮತ್ತೆ ಸಂಬಂಧಪಟ್ಟಂತಹ ರೈತರಿಗೆ ಈ ಮಣ್ಣಿನ ಬಗ್ಗೆ ಅವರಿಗೆ ಉಚಿತವಾದಂತಹ ತರಬೇತಿಗಳನ್ನು ನೀಡುವಂತಹ ಕೆಲಸವನ್ನ ಮಾಡಬೇಕು. ಈ ಒಟ್ಟಾರೆ ಇತ್ಯಾದಿ ಅಂಶಗಳಿಂದ ಕೂಡ ಮಣ್ಣಿನ ಒಂದು ಸವೆತವನ್ನ ತಡೆಗಟ್ಟಬಹುದು. ಈ ರೀತಿಯಾಗಿ ಮಣ್ಣಿನ ವಿಧಗಳು, ಮಣ್ಣಿನ ಸವೆತಕ್ಕೆ ಕಾರಣವಾದಂತಹ ಅಂಶಗಳು, ಕರ್ನಾಟಕದಲ್ಲಿ ಎಷ್ಟೆಷ್ಟು % ಮಣ್ಣಿದೆ ಅನ್ನೋದ್ರ ಎಲ್ಲದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋ
ನಿಮಗೆ ಯೂಸ್ಫುಲ್ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಕರ್ನಾಟಕದ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ. ಇದೇ ರೀತಿಯ ಜಿಯೋಗ್ರಫಿ ಕ್ಲಾಸಸ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ಗಳು ಬೇಕಾದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.